Today our youngest and brightest stars of class 3 students are here to present a heartwarming drama titled Nanna Kanasu in Kannada. This beautiful play takes us into the imaginative world of children. Let's encourage them with a big round of applause as we present Nanna Kanasu by class 3. ಈ ನಾಟಕದ ಪರಿಚಯ ಸನ್ನಿವೇಶ ಪರಿಚಯ ವೈಷ್ಣವಿ ಮರ ಆದ್ವಿ ಮಾನವ ಅಕ್ಷಯ ಮತ್ತು ಅಮೂಲ್ಯ ಮೊಲ ಪ್ರಿಯ ಜಿಂಕೆ ತೇಜಸ್ ನರಿ ಯಶಸ್ ಕೋತಿ ಚರಿತ್ ಕರಡಿ ಜೈವರ್ಧನ್ ಕಾಗೆ ಚಾರುಣ್ಯ ಕೊಕ್ಕರೆ ರೇಷ್ಮೆ. ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬಿರುವ ಬಂಡೆಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂಹಣ್ಣುಗಳು, ದುಂಬಿಯ ಜೇಂಕಾರ, ಪಕ್ಷಿಗಳ ಕಲರವ, ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳುಜುಳು ಹರಿಯುತ್ತಿರುವ ಝರಿಯ ನಿನಾದ. ಇಂತಹ ಸುಂದರವಾದ ಪರಿಸರವು ಪ್ರಾಣಿ ಪಕ್ಷಿಗಳ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿ ಪಕ್ಷಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಸನಿಹದಲ್ಲಿದ್ದ ಪಕ್ಷಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು. ಈ ಮಾನವ, ನಿನಗಿನ್ನು ಬುದ್ಧಿ ಬರಲಿಲ್ಲವೇ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿವೆ. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಛೀ ಅವಿವೇಕಿ. ಅಂಜುಬುರುಕ ಪ್ರಾಣಿಯೇ, ನೀನು ಮಾನವನನ್ನು ಅವಿವೇಕಿ ಎಂದೆಯ? ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು? ಹೇಳಪ್ಪ ನಿಮ್ಮ ಜಾಣತನವನ್ನ, ನಾವು ಸ್ವಲ್ಪ ತಿಳಿಯುತ್ತೇವೆ. ಆಕಾಶದಲ್ಲಿ ಹಾರುವ ವಿಮಾನ, ನೀರಿನಲ್ಲಿ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ. ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? ಪಕ್ಷಿಗಳನ್ನು ನೋಡಿ ವಿಮಾನವನ್ನು, ಜಲಚರಗಳನ್ನು ನೋಡಿ ಹಡಗು ದೋಣಿಗಳನ್ನು ನಿರ್ಮಿಸುವೆ. ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು? ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದಾರೆ. ನಿಮಗಿದು ತಿಳಿಯದೆ? ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದನ್ನು ನೆನಪಿಸಿಕೊ. ನಿಮ್ಮ ಬಟ್ಟೆಯಲ್ಲೇನು ವಿಶೇಷ? ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ. ಸಹಜ ಸೌಂದರ್ಯ ನಮ್ಮದು, ತಿಳಿಯಿತೆ? ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ಧ್ವನಿಯಂತಹ ಧ್ವನಿ, ಇವೆಲ್ಲ ರೀತಿಯಿಂದ ನೀವೇ ಸುಂದರವೋ ಅಥವಾ ನಾವು ಸುಂದರವೋ? ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ. ಇದರಿಂದ ಗಾಳಿ, ನೀರು, ಮಣ್ಣು ಮಲಿನವಾಗುತ್ತದೆ. ಇದಕ್ಕೆ ನಿಮಗೆ ತಿಳಿಯುತ್ತಿಲ್ಲ? ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು? ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ. ನಮ್ಮ ಬುದ್ಧಿವಂತಿಕೆ ನಿಮಗೂ ತಿಳಿಯುತ್ತದೆ. ಬೀಜಗಳ ಗೂಡು, ಜೇನುಗೂಡು, ಗೆದ್ದಲು ಕಟ್ಟಿರುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದಿಂದ ನಿಮ್ಮ ಸಾಧನೆ ಶೂನ್ಯ. ನಿಮಗಿದೆಲ್ಲ ಹೇಗೆ ತಿಳಿಯಿತು? ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ. ಅಲ್ಲಿ ಜನರೊಂದಿಗೆ ಚರ್ಚಿಸುತ್ತೇವೆ. ಇದು ನಿಮಗೆ ತಿಳಿಯದೆ? ಮಾನವ, ಇನ್ನು ಏನೇ ಮಾಡಿದ್ದರೋ ಅಥವಾ ಮುಂದೆ ಮಾಡಿದರೋ ಅದು ಈ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಹೇಳು, ಎಚ್ಚರಗೊಳ್ಳು. ಸಮಯ ಮೀರುವ ಮುನ್ನ ಎದ್ದೇಳು.